ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ದೀಪಾವಳಿ ಹಬ್ಬ ಇನ್ನೆರಡು ದಿನ ಇರಬೇಕಾದ್ರೆ ತೆಗ್ದಿರೋದು. ನನಗೆ ಆನ್ಲೈನ್ ಆರ್ಡ್ರ್ ಬಂದಿತ್ತು, ಸ್ಯಾರಿ ಮತ್ತು ರಾಗಿ ಮಾಲ್ಟ್ದು. ಅದನ್ನು ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಪ್ರತಿಕೂನ ಕಟ್ಟೆ ಹಾಕಿ ನಾನು ಆನ್ಲೈನ್ ಆರ್ಡ್ರ್ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಅವನ್ನ ನಾವು ಕಟ್ಟೆ ಹಾಕಿ ಕೆಲಸ ಮಾಡ್ಕೋಬೇಕು. ಏನೇ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅವನ್ನ ಕಟ್ಟದಲ್ಲೇ ನಾವು ಕೆಲಸ ಮಾಡ್ಕೊಳಕ್ಕೆ ಹೋದರೆ ಅದೆಲ್ಲ ಫುಲ್ಲು ಫ್ಲಾಪ್ ಆಗಿಬಿಡುತ್ತೆ. ಹಾಗಾಗಿ ಅವನ್ನ ನಾವು ಕಟ್ಟೆ ಹಾಕ್ಬಿಟ್ಟೆ ನಾವು ಕೆಲಸ ಮಾಡ್ಕೋಬೇಕಾಗುತ್ತೆ. ನಾನು ಕಟ್ಟೆ ಹಾಕಿದ್ರು ಅವ್ನು ನಾನು ಬಿಡ್ತಾ ಇಲ್ಲ. ನನ್ನ ಜಡೆ ಹಿಡ್ದು ಎಳೆಯೋದು, ನಂದು ವೇಲ್ ಹಿಡ್ದು ಎಳೆಯೋದು ಎಲ್ಲ ಮಾಡ್ತಾಯಿದ್ದೆ ನೋಡಿರಿ. ನಾನು ದಿವಾನ್ ಕಾಟ್ಗೆ ಅಲ್ಲಿ ವೇಲಲ್ಲಿ ಕಟ್ಟೆ ಹಾಕಿದ್ದೀನಿ. ಮತ್ತು ರಾಗಿ ಮಾಲ್ಟ್ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾಯಿದೆ. ತೊಗೊಂಡಿರೋರೆ ಮತ್ತು ರಿಪೀಟೆಡ್ ಆಗಿ ತುಂಬ ಸಲ ತೊಗೊಳ್ತಾ ಇದ್ದಾರೆ. ಚೆನ್ನಾಗಿದೆ, ತುಂಬ ಹೆಲ್ತ್ ಬೆನಿಫಿಟ್ ಇದೆ, ಮತ್ತು ಹೈಜೆನಿಕ್ ಆಗಿ ಮಾಡ್ತಾಯಿದ್ವಿ. ಮತ್ತು ರೀಸನಬಲ್ ರೇಟಿಗೆ ಸೇಲ್ ಮಾಡ್ತಾ ಇರೋದು. ಕೆ ಜಿ ಬಂದುಬಿಟ್ಟು 500 ಆಗುತ್ತೆ. ಇದಕ್ಕಿಂತ ಕಡಿಮೆ ಯಾರೂ ಕೊಡೋದೇ ಇಲ್ಲ. ಕೆ ಜಿ 800, 900, 1000ವರೆಗೂ ಸೇಲ್ ಮಾಡ್ತಾ ಇದ್ದಾರೆ. ನಾವು ತುಂಬ ರೀಸನಬಲ್ ರೇಟಲ್ಲೇ ಕೊಡ್ತಾಯಿದ್ವಿ. ತುಂಬ ಹೈಜೆನಿಕ್ಕಾಗಿ ಮಾಡ್ತಾಯಿದ್ವಿ. ಮತ್ತು 1 ಕೆ ಜಿ ತೊಗೊಂಡ್ರೆ 80 ಗ್ರಾಮ್ ಜಾಸ್ತಿ ಆಗ್ತಾಯಿದ್ವಿ. 1/2 ಕೆ ಜಿ ತೊಗೊಂಡ್ರೆ 40 ಗ್ರಾಮ್ ಜಾಸ್ತಿ ಆಗ್ತಾಯಿರೋದು. ಕರೆಕ್ಟಾಗಿ ತೂಕ ಅಂತೂ ಆಗ್ತಾಯಿಲ್ಲ. ಜಾಸ್ತಿನೇ ನಾವು ಪ್ಯಾಕಿಂಗ್ ಅನ್ನೋದು ಮಾಡ್ತಾ ಇರೋದು. ಕೆ ಜಿ ಮೇಲೆ, ಅರ್ಧ ಕೆ ಜಿ ಮೇಲೆ ಮಾಡ್ತಾಯಿದ್ವಿ. ಯಾರಿಗಾದ್ರೂ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ನೀವು ಬುಕ್ ಮಾಡ್ಕೋಬೋದು ಕಾಲ್ ಮಾಡಿ. ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಮತ್ತು ತುಂಬ ಹೈಜೆನಿಕ್ಕಾಗಿ ತುಂಬ ರೀಸನಬಲ್ ರೇಟಲ್ಲೇ ಕೊಡ್ತಾಯಿದ್ವಿ. ಯಾರಿಗಾದ್ರೂ ಬೇಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಬುಕ್ ಮಾಡ್ಕೋಬೋದು. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ ಪೊಲೀಸ್ ಆಗಿದ್ದಾನೆ ಇಂದ್ರಾನಗರದಲ್ಲಿ. ಅವನಿಗೆ ಪ್ರತಿ ವರ್ಷ ದೀಪಾವಳಿ ಹಬ್ಬದಲ್ಲಿ ಸ್ವೀಟು ಮತ್ತು ಪಟಾಕಿ ಕೊಡ್ತಾರೆ. ಸ್ವೀಟು ಪಟಾಕಿ ಪ್ರತಿ ವರ್ಷ ನಮಗೆ ಕಳಿಸ್ಕೊಡ್ತೇನೆ. ಯಾಕಂದರೆ ನಾವು ಸ್ವಲ್ಪ ಅವನಿಗೆ ಹತ್ರ ಇದ್ದೀವಿ, ನಿಯರ್ ಇದ್ದೀವಿ. ಹಂಗಾಗಿ ಇದು 2 ಬಾಕ್ಸು ಸ್ವೀಟು ಅವನೇ ಕಳಿಸಿದ್ದು. ಇನ್ನೂ 2 ಬಾಕ್ಸು ಸ್ವೀಟು ಪಟಾಕಿ ನಾಳೆ ಕಳಿಸ್ತಾನೆ. ತುಂಬಾ ಚೆನ್ನಾಗಿತ್ತು ಸ್ವೀಟ್ ಅಂತೂ. ಇದು ಪಟಾಕಿ ಚೀಲ ಬಂದುಬಿಟ್ಟು ನನ್ನ ತಮ್ಮ ತಂದುಕೊಟ್ಟಿದ್ದ. ಒಂದು ಸೂಪರ್ ಚೀಲನೇ ತಂದುಕೊಟ್ಟಿದ್ದಾನೆ ಈ ಸರಿ. ಪಟಾಕಿ ಚೀಟಿ ಹಾಕಿದ್ದ, ಹಂಗಾಗಿ ನಮ್ಮ ಅಕ್ಕವ್ರಿಗೂ ನಮಗೂ ತಂದುಕೊಟ್ಟಿದ್ದ. ಸಾಕಷ್ಟು ಪಟಾಕಿ ಇದ್ವಿ ಈ ಸರಿ ಅಂತೂ. ಹಚ್ಚಿ ಸಾಕಾಯಿತು ಅಷ್ಟು ಪಟಾಕಿ. ಇನ್ನು ಮತ್ತು ನನ್ನ ತಮ್ಮ ಪೊಲೀಸ್, ಅವನು ಬೇರೆ ನಾಳೆ ಇನ್ನೂ ಒಂದು ಬಾಕ್ಸು ಕಳಿಸ್ಕೊಡ್ತಾನೆ. ಇದು ಎಲ್ಲ ಹೆಂಗಪ್ಪ ಹಚ್ಚೋದು ಅನಿಸ್ಬಿಟ್ಟೈತೆ. ಯಾಕಂದರೆ ಹಳ್ಳಿಯಲ್ಲಾದರೆ ಎಷ್ಟು ಪಟಾಕಿ ಬೇಕಾದರೂ ಹೊಡಿಬೋದು. ಈ ಸಿಟಿಯಲ್ಲಿ ಭಯ, ಏನಾಗುತ್ತೋ ಏನಪ್ಪ ಅಂದರೆ ಬಿಲ್ಡಿಂಗುಗಳು ಇರೋದ್ರಿಂದ ಸ್ವಲ್ಪ ಭಯ. ಆದರೂ ಮಹತ್ ಇನ್ನೂ ಬೇಕು ನೋಡಿ, ಇಷ್ಟು ಪಟಾಕಿ ಇದ್ರೂ ಇನ್ನೂ ಬೇಕು. ಅವ್ರು ಪೊಲೀಸ್ ಮಾಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ಅಮ್ಮ ಇನ್ನೂ ಪಟಾಕಿ ಬೇಕು, ನನಗೆ ಇನ್ನೂ ಬೇಕು ಅಂತೇಳಿ. ಯಾಕಂದರೆ ಪ್ರತಿ ವರ್ಷ ಪಟಾಕಿ ಮತ್ತು ಸ್ವೀಟು ಕಳಿಸ್ಕೊಡೋದು ಅವನೇ. ಹಂಗಾಗಿ ಅವ್ನಿಗೆ ಎಷ್ಟು ಪಟಾಕಿ ಇದ್ರು ಮನೆಯಲ್ಲಿ ಅವ್ರ ಮಾಮಗೆ ಡೈಲಿ ಫೋನ್ ಮಾಡಿ ಹೇಳ್ತಾ ಇದ್ದ. ಫೈನಲಿ ಒಂದು ಸೂಪರ್ ಚೀಲ ಪಟಾಕಿ ಅಂತೂ ಬಂದಾಯಿತು ಮನೆಗೆ. ಒಂದು 4 ಬಾಕ್ಸು ಸ್ವೀಟು, ಒಂದು ಸೂಪರ್ ಚೀಲ ಪಟಾಕಿ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಅದಾಗಿದ್ದ ತಕ್ಷಣ ಇದು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ರೇಷನ್ ಎಲ್ಲ ಇತ್ತು ಹಬ್ಬಕ್ಕೆ ಬೇಕಾಗಿರೋದು. ಆದರೂ ಹಬ್ಬದ್ದು ಇದು ಅಂತ ಮಾಡಬೇಕಲ್ವ. ಹಂಗಾಗಿ ಡಿಮಾರ್ಟಲ್ಲಿ ನಮ್ಮ ಮನೆಯವರು ಮಹತ್ ಹೋಗಿ ಸ್ವಲ್ಪ ರೇಷನ್ ತೊಗೊಬಂದಿದ್ರು. ಪ್ರತಿಕಂತೂ ಸಿಕ್ಕಾಪಟ್ಟೆ ಅಡಿಟ್ ಆಗಿದ್ದಾನೆ ಫೋನ್ಗೆ. ಅವನು ಮುಂಚೆ ಫೋನೇ ನೋಡ್ತಾ ಇರಲಿಲ್ಲ. ಎಲ್ಲರೂ ಅದೇ ಹೇಳ್ತಾರೆ, ಇವನು ಫೋನ್ ಅನ್ನೋದೇ ನೋಡ್ತಾ ಇಲ್ಲ, ಇವಾಗೇನು ಇಷ್ಟೊಂದು ಅಡಿಟ್ ಆಗಿದ್ದಾನೆ ಅಂತೇಳ್ಬಿಟ್ಟು. ಫೋನ್ ಇದ್ಬಿಟ್ರೆ ಅವ್ನಿಗೆ ಇನ್ನೇನು ಬೇಡ. ಅಂದರೆ ಇವ್ನು ನೋಡೋ ಅಂಥವು ಒಂಥರ ಚೆನ್ನಾಗಿರ್ತವೆ, ನಾವು ನೋಡ್ಬೇಕು ಅನಿಸ್ತಾ ಇರುತ್ತೆ. ಪ್ರತೀಕ್ ನೋಡೋವು ಚೋಟಾ ಭೀಮು, ಮೋಟು ಪಟ್ಲು, ಒಂಥರ ಸ್ಟೋರಿ ಚೆನ್ನಾಗಿರುತ್ತೆ ಅವ್ನು ಚಾಯ್ಸ್ ಮಾಡೋದು. ಮಹತ್ ನೋಡೋವಂತೂ ನೋಡೋಕ್ಕೆ ಆಗಲ್ಲ. ಪ್ರತೀಕ್ ನೋಡೋವು ಫೋನಲ್ಲಿ ಒಂಥರ ಚೆನ್ನಾಗಿರ್ತವೆ, ಮೋಟು ಪಟ್ಲದು, ಚಿಂಟು ಟಿ ವಿ ಅವೆಲ್ಲನ. ಅವನ ಜೊತೆ ನಾವು ಕುತ್ಕೊಂಡು ನೋಡ್ತಾ ಇರ್ತೀವಿ. ಅದಾಗಿದ ತಕ್ಷಣ ಈಗ ಹೂವು ಹಬ್ಬಕ್ಕೆ ನಮ್ಮ ಮನೆಯವ್ರು ಬಿಡಿ ಹೂವನ್ನೇ ತಂದಿದ್ರು 2 ಕೆ ಜಿ ಸೇವಂತಿಗೆ. ಅದನ್ನ ಕಟ್ತಾಯಿದ್ವಿ. ಇವತ್ತು ನಮ್ಮ ಮನೆಯವರು ಅವರು ಸಹ ಕಟ್ಟಿದ್ರು. ನಾನು ಯಾವತ್ತೂ ನೋಡೇ ಇರಲಿಲ್ಲ ಅವ್ರು ಹೂವು ಕಟ್ಟೋದು. ಅಂದರೆ ಹೂವಿನ ಹಾರ ಪೋಣಿಸ್ತಾಯಿದ್ರು ಸೂಜಿ ದಾರದಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ ಹೂವಿನ ಹಾರ. ಆದರೆ ಕಟ್ಟಿದ್ದು ಇವತ್ತೇ ನೋಡಿದ್ದು ನಾನು. ಚೆನ್ನಾಗಿ ಕಟ್ಟಿದ್ರು. ಬೇಳೆ ಬೇರೆ ಹಾಕಿದ್ದೆ ಕರ್ಗೇಡು ಮಾಡೋಣ ಅಂತೇಳ್ಬಿಟ್ಟು. ಹಾಗಾಗಿ ನಮ್ಮ ಮನೆಯವರೇ ಕೂತ್ಕೊಂಡು ಕಟ್ತಾಯಿದ್ರು. ಅದಾಗಿದ ತಕ್ಷಣ ನಾನು ಬಂದು ನೋಡಿ, ನಾನು ಇಷ್ಟು ಹೂವು ಕಟ್ಟಿದೆ. ಹಬ್ಬಗಳ ಟೈಮಲ್ಲಿ ಸ್ವಲ್ಪ ರಿಸ್ಕ್ ತೊಗೊಂಡು ಕೆಲಸ ಮಾಡಿದರೆ ಹಬ್ಬ ಎಲ್ಲ ಮುಗಿದ್ಮೇಲೆ ಏನೋ ಒಂಥರ ಖುಷಿ ಕೊಡುತ್ತೆ. ಹಬ್ಬಗಳ ಟೈಮಲ್ಲಿ ಒಂದೊಂದ್ಸಲ ಇದೆಲ್ಲ ಏನಕ್ಕಪ್ಪ, ನಾವು ಸುಮ್ಮನೆ ಕಟ್ಟಿರೋ ಹೂವನೇ ಥರ ಯಾವುದೇ ಕೆಲಸ ಆಗಲಿ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಿದರೆ ಹಬ್ಬದಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ, ಇದೆಲ್ಲ ಬೇಕಾ ಅಂತ. ಆದರೆ ಹಬ್ಬ ಎಲ್ಲ ಮುಗಿದ್ಮೇಲೆ ಏನೋ ಒಂಥರ ನೆಮ್ಮದಿ ಆಗುತ್ತೆ. ಖರ್ಚು ಕಡಿಮೆ ಮತ್ತು ಮನೆ ತುಂಬ ಹೂವು ಆದಂಗೆ ಆಗುತ್ತೆ. ನೋಡಿ, ಇಷ್ಟು ಹೂವು ನಾವು ಕಟ್ಟಿರೋ ತರ್ತೀವಿ ಅಂದರೆ 1000 ರೂಪಾಯಿ ಕೊಡಬೇಕಾಗುತ್ತೆ. ಅಂದರೆ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಲ್ವ. ಹಂಗಾಗಿ ಸುಮಾರು ಹೂವು ಕಟ್ಟಿದ್ವಿ ಇವತ್ತಂತೂ. ಬಾಗಿಲಿಗೂ ಮತ್ತು ದೇವ್ರ ಪೂಜೆಗೆಲ್ಲ ಸಾಕಷ್ಟಾಯಿತು. ಗಾಡಿಗೆ ಮಾತ್ರ ಒಂದು ಹೂವಿನ ಹಾರ ತಂದಿದ್ರು.
ನನಗೆ ಒಂದು ಕಡೆ ಬೇಳೆ ಬೇರೆ ಹಾಕಿದ್ದೆ ಕರ್ಗೆಡ್ ಮಾಡೋಣ ಅಂತೇಳ್ಬಿಟ್ಟು, ಇನ್ನೊಂದು ಕಡೆ ಹೂವು ಕಟ್ಟೋದು ಅಪ್ಪ ಇವತ್ತು ಹೆಂಗಪ್ಪ ಮಾಡೋದು, ಇದೆಲ್ಲ ಯಾಕೆ ರಿಸ್ಕು, ಸುಮ್ಮನೆ ಕಟ್ಟಿರೋದೇ ತಂದಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಂಡೆ. ಅದಾದಮೇಲೆ ಹೂವು ಎಲ್ಲ ಕಟ್ಟಿದ್ದಾದಮೇಲೆ ಸಖತ್ ಖುಷಿ ಆಯಿತು. ಇಷ್ಟು ಹೂವು ಕಟ್ಟಿದ್ವಾ ಅನ್ನಿಸ್ಬಿಡ್ತು. ಬೇಗ ಆಗುತ್ತೆ ಸೇವಂತಿಗೆ ಕಟ್ಟೋದೇನು, ಅಂದರೆ ದಪ್ಪ ತೋಟ ಸ್ವಲ್ಪ ಸಣ್ಣ ಇರೋದು ತೊಗೋಬೇಕು, ದಪ್ಪ ತೋಟ ಇರುತ್ತಂದರೆ ಕಟ್ಟೋದಕ್ಕಾಗಲ್ಲ. ಸುಮಾರು ಒಂದು 5-6 ಮಾರು ಹೂವು ಬಂತು ನಮಗೆ. ಚೆನ್ನಾಗಿತ್ತು. 2 kg ಸೇವಂತಿಗೆಗೆ ಅಂದರೆ ಇನ್ನೊಂದು ಸ್ವಲ್ಪ ಬಿಡಿ ಹೂವು ತೆಗ್ದಿಟ್ಟಿದ್ವಿ. ಅದಾದಮೇಲೆ ಇಷ್ಟು ಹೂವು ಕಟ್ಟಿಟ್ಟಿದ್ವಿ ನೋಡಿ. ಏನೋ ಒಂಥರ ಸಮಾಧಾನ ಆಯಿತು ಹೂವು ಕಟ್ಟಿದ್ದಕ್ಕೆ. ಅದಾಗಿದ್ದ ತಕ್ಷಣ ಇದು ನೆಕ್ಸ್ಟ್ ಡೇ ಮಂಗಳವಾರದ ದೀಪಾವಳಿ ಹಬ್ಬದ ವ್ಲಾಗು. ಈಗ ಮನೆ ಕೆಲಸ ಎಲ್ಲ ಆಯಿತು, ಕರ್ಗೇಡು ಸಹ ಮಾಡಿಟ್ವಿ. ಅದಾದಮೇಲೆ ಸ್ನಾನ ಮಾಡಿಕೊಂಡು ಈಗ ದೇವ್ರ ಪೂಜೆ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸ್ಯಾರಿ ಆಮೇಲೆ ಹಾಕ್ಕೊಳ್ಳೋಣ, ಅದು ಕ್ರೇಪ್ ಸ್ಯಾರಿ, ನೀರು ಅದು ಬಿದ್ದರೆ ಅದು ಚೆನ್ನಾಗಿರಲ್ಲ. ಹಂಗಾಗಿ ನೈಟಿಯಲ್ಲೇ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಂತೂ ನಮ್ಮ ಪ್ರತಿಕುಂಗೆ ಪಟಾಕಿ ಬೇರೆ ಇಡ್ತಾ ಇದ್ದಾರೆ. ಅವನದೇ ಒಂದು ಟೆನ್ಷನ್ ನಮಗೆ, ಪೂಜೆ ಮಾಡೋದಕ್ಕೆ ಒಂಥರ ಸಮಾಧಾನನೇ ಇರಲಿಲ್ಲ, ಅಳ್ತಾನೇ ಇದ್ದ ಅವನು. ಹಂಗಾಗಿ ಈ ಸರಿ ಸ್ವಲ್ಪ ಏನೋ ಒಂಥರ ಗೊಂದಲ ಆದಂಗೆ ಆಯಿತು ಅವನು ಅಳ್ತಾ ಇರೋದಕ್ಕೆ. ಪೂಜೆ ಆದರೆ ಈ ರೀತಿ ಇತ್ತು ನೋಡಿ ನಮ್ಮದು ದೀಪಾವಳಿ ಹಬ್ಬದ ಪೂಜೆ. ಈ ಸರಿ ದೀಪಾವಳಿ ಹಬ್ಬಕ್ಕೆ ಕಳಶ ಹೂಡಿದ್ದೆ ತೆಂಗಿನಕಾಯಿ ಇಟ್ಟು. ನಾನು ರೆಗ್ಯುಲರಾಗಿ ಮಾಮೂಲಿ ಚಿಕ್ಕದು ಬೆಳ್ಳಿ ಕಳಶ ಇಡ್ತೀನಿ, ಎಲೆ ಇಟ್ಬಿಟ್ಟು. ಹಬ್ಬಗಳ ಟೈಮಲ್ಲಿ ಮಾತ್ರ ನಾನು ತೆಂಗಿನಕಾಯಿ ಕಳಶ ಹೂಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ ಹಬ್ಬ ಮತ್ತು ಯುಗಾದಿ ಹಬ್ಬದಲ್ಲಿ ತೆಂಗಿನಕಾಯಿ ಇಟ್ಟು ಕಳಶನ ಹೂಡ್ತೀನಿ. ಇವತ್ತು ದಸರಾದಲ್ಲಿ ನಾವು ಇದೆಲ್ಲ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಮಿಕ್ಸಿ, ಸ್ಟವ್ವು, ಮಚ್ಚು, ತುರಾಮಣಿ, ಫ್ರಿಜ್ಜು, ಮಿಕ್ಸಿ, ವಾಷಿಂಗ್ ಮಿಷನು, ಬೀರುವ ಅದೆಲ್ಲ ದಸರಾದಲ್ಲಿ ಮಾಡಬೇಕು. ಆದರೆ ನಾವು ದಸರಾ ಟೈಮಲ್ಲಿ ಇರೋದಿಲ್ಲ, ಊರಿಗೆ ಹೋಗ್ತೀವಲ್ವ. ಹಂಗಾಗಿ ನಾವು ಪ್ರತಿ ವರ್ಷ ದೀಪಾವಳಿ ಹಬ್ಬದಲ್ಲೇ ಮಾಡೋದು. ಹಂಗಾಗಿ ಈಗ ದೀಪಾವಳಿ ಹಬ್ಬದಲ್ಲಿ ಪ್ರತಿಯೊಂದು ಎಲೆಕ್ಟ್ರಿಕಲ್ ಏನು ಐಟಮ್ ಇದೆಯೋ, ನಂದು ಮಿಷನು ಮತ್ತು ಐರನ್ ಬಾಕ್ಸು, ಪ್ರತಿಯೊಂದು ಎಲೆಕ್ಟ್ರಿಕಲ್ ಐಟಮು ಇಟ್ಟು ಪೂಜೆ ಮಾಡಿದ್ದೆ. ಆದರೆ ಅದನ್ನೆಲ್ಲ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ. ಒಂದು ಕಡೆ ಅಳ್ತಾ ಇದ್ದ, ಇನ್ನೊಂದು ಕಡೆ ಮಳೆ ಬೇರೆ, ಒಂಥರ ಹಿಂಸೆ ಆದಂಗೆ ಆಯ್ತು ಈ ಸರಿ ದೀಪಾವಳಿ ಹಬ್ಬ ಅಂತೂ. ಆದರೂ ಒಂಥರ ಖುಷಿ, ಮನೆ ತುಂಬ ಜನ ಇದ್ವಿ ಈ ಸರಿ. ನಮ್ಮ ಆಂಟಿ ಬಂದಿತ್ತು ಊರಿಂದ, ಮತ್ತು ನಮ್ಮ ಆಂಟಿ ಮಗ ಮೇಗು ಇವ್ರು ಬಂದಿದ್ರು, ಮತ್ತು ನನ್ನ ತಮ್ಮರೆಲ್ಲ ಬಂದಿದ್ದರು. ಒಂಥರ ಹಬ್ಬ ಅಂತೂ ತುಂಬ ಖುಷಿಯಾಗಾಯಿತು. ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಈ ಮಳೆ ಬಂದಿರೋದಕ್ಕೆ ಒಂಥರ ಹಿಂಸೆ ಆದಂಗೆ ಆಯಿತು. ಮತ್ತು ಪ್ರತೀಕಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ಪಟಾಕಿ ಶಬ್ದ ಕೇಳಿದ ತಕ್ಷಣ ಅವನು ಅಳ್ತಾ ಇದ್ದ, ಏನು ಮಾಡೋದಕ್ಕೂ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಈ ಮಳೆ ಮೇಯ್ನ್ ಏನಪ್ಪ ಅಂದರೆ ಹಬ್ಬಗಳ ಟೈಮಲ್ಲಿ ಒಳಗಡೆ ಓಡಾಡೋದು ಜಾಸ್ತಿ. ನಮ್ಮ ಮನೆ ಹತ್ರ ಮಳೆ ಬಂದಾಗ ಹೊರಗಡೆ ಓಡಾಡೋದಕ್ಕೆ ಆಗಲ್ಲ. ಸಿಂಗಲ್ ಮನೆ ಇರೋದ್ರಿಂದ ಮಳೆ ಬಂದರೆ ತುಂಬ ಹಿಂಸೆ ಆಗುತ್ತೆ, ನಮಗೆಲ್ಲ ನೆಂದೋಗುತ್ತೆ. ಹೊರಗಡೆ ಬರಬೇಕಂದ್ರೆ ಒಂಥರ ಹಿಂಸೆ ಆದಂಗೆ ಆಗುತ್ತೆ. ಹಂಗಾಗಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಇದಾಯಿತು ಅಷ್ಟು. ಈಗ ಮನೆಯಲ್ಲೆಲ್ಲ ಪೂಜೆ ಆಯಿತು. ಅದಾಗಿದ್ದ ತಕ್ಷಣ ಈಗ ಗಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ವಿ. ದಸರಾದಲ್ಲಿ ನಾವು ಇರಲ್ಲ, ಊರಿಗೆ ಹೋಗ್ತೀವಿ. ಹಂಗಾಗಿ ನಾವು ಪ್ರತಿ ವರ್ಷ ದೀಪಾವಳಿ ಹಬ್ಬದಲ್ಲೇ ಗಾಡಿ ಪೂಜೆ ಸಹ ಮಾಡೋದು. ಪ್ರತಿಕೊಂದು ಸೈಕಲೆಲ್ಲ ಮನೆ ಹತ್ರನೇ ಮಾಡಿದ್ವಿ, ಮನೆ ಮುಂದೆ. ಈಗ ಮಹಾತ್ವನ ಸೈಕಲ್ಲು ಮತ್ತು ನಮ್ಮ ಮನೆಯವ್ರ ಗಾಡಿಗೂ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಮೇಗೂ ಸಹ ಬಂದಿದ್ದ. ನಮ್ಮ ಆಂಟಿಗೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು. ಹಂಗಾಗಿ ಮಳೆ ಬೇರೆ ಬೀಳ್ತಾ ಇತ್ತಲ್ವ, ಅವರು ಮನೆಯಲ್ಲೇ ಇದ್ದಾರೆ, ಕೆಳಗಡೆ ಬರಲಿಲ್ಲ. ನನ್ನ ತಮ್ಮರು ಎಲ್ಲ ಮನೆ ಹತ್ರನೇ ಇದ್ದರು. ಈಗ ನಾನು, ನಮ್ಮ ಮನೆಯವರು, ಮೇಗೂ, ಮಹತ್ತು ಎಲ್ಲರೂ ಬಂದು ಪೂಜೆ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಜೀವನ ಮಾಡೋರಿಗೆ ಕೆಲವೊಬ್ಬರಿಗೆ ಬೆಲೆನೇ ಇರಲ್ಲ. ಯಾಕಂದರೆ ಊರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ, ಮತ್ತೇನಾದರೂ ಒಂದು ಕೆಲಸ ಕಾರ್ಯ ಐತಂದರೆ ನಾವು ಬೆಂಗಳೂರಲ್ಲಿ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಬ್ಯುಸಿ ಇದ್ರೂ ಅದನ್ನೆಲ್ಲ ಬಿಟ್ಟು ಹೋಗಬೇಕಾಗುತ್ತೆ. ಇಲ್ಲಿ ನಾವೇನಾದರೂ ಹಬ್ಬ ಮಾಡ್ತೀವಿ, ಏನಾದರೂ ಈ ಥರ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ಅವ್ರು ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬರೋದೇ ಇಲ್ಲ, ನಾವು ಹೋಗಿಲ್ಲ ಅಂದರೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ. ಈಗ ನಾವು ಹಬ್ಬಕ್ಕೆ ಕರೆದ್ರೆ ಅವ್ರು ಬರೋದೇ ಇಲ್ಲ, ಆ ಕೆಲಸ ಈ ಕೆಲಸ ಅಂತ ಹೇಳ್ತಾರೆ. ಉದಾಹರಣೆಗೆ ನಮ್ಮಮ್ಮ ಮತ್ತು ನಮ್ಮ ಮಾವನೇ ಇಬ್ಬರನ್ನೂ ಕರೆದ್ವಿ, ನಮ್ಮ ಅಮ್ಮನೂ ಕರೆದ್ವಿ, ಬರಲಿಲ್ಲ. ನಮ್ಮ ಮಾವನೂ ಕರೆದ್ವಿ. ಇಲ್ಲೆಲ್ಲ ಊರು ಬಿಟ್ಟು ಬಾಗ್ಲಾಕೊಂಡು ಬರ್ತಾರೆ ಹೇಳೋ ಅಂತಾರೆ. ಈಗ ನಾವು ಹೋಗಿಲ್ಲ ಅಂದರೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಅದಕ್ಕೆ ನಮ್ಮ ಅಮ್ಮನಿಗೂ ಹೇಳಿದ್ವಿ, ನಮ್ಮ ಮಾವನಿಗೆ ಹೇಳಿದ್ವಿ, ನಿಮ್ಮದು ಮಾತ್ರ ಕೆಲಸ, ನಮ್ಮದೇನು ಕೆಲಸನೇ ಇರಲ್ಲ. ಹೇಳ್ಬೇಕು ಅಂದರೆ ಊರಲ್ಲಿರೋರು ಆರಾಮಾಗಿರ್ತಾರೆ, ಯಾವುದೋ ಒಂದು ಕೆಲಸ ಮಾಡಿಬಿಟ್ಟು ಇರ್ತಾರೆ. ನಮ್ಮದು ಫುಲ್ಲು ಟೆನ್ಷನ್ ಜೀವನ. ಬೆಳಗ್ಗೆ ಆದರೆ ಒಂದು ಚಿಂತೆ, ಮಧ್ಯಾಹ್ನ ಆದರೆ ಒಂದು ಚಿಂತೆ, ನೈಟ್ ಆದರೆ ಒಂದು ಚಿಂತೆ. ತುಂಬ ಕಷ್ಟ ಬೆಂಗಳೂರು ಜೀವನ. ಎಲ್ಲರದ್ದು ಒಂದೇ ಥರ ಇರಲ್ಲ. ಅದನ್ನು ಊರಲ್ಲಿರೋರು ಅರ್ಥ ಮಾಡ್ಕೋಬೇಕು. ಅವರು ವರ್ಷಕ್ಕೆ 1 ಸರಿ 2 ಸರಿ ಬರ್ತಾರೆ, ನಾವು ಅಟ್ಲೀಸ್ಟ್ ವರ್ಷಕ್ಕೆ 1 ಸರಿ ಆದರೂ ಹೋಗಿ ಬರೋಣ ಅನ್ನೋ ಮನೋಭಾವನೆ ಇರಲ್ಲ. ನಾವು ಹೋಗಲಿಲ್ಲ ಅಂದರೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು. ಬಾಯಿಗೆ ಏನು ಬರುತ್ತೋ ಎಲ್ಲಿ ಬೀಳ್ದು ನೆಲ್ಗೆ ಅಂತಾರಲ್ಲ, ಹಂಗೆ ಬಾಯಿಗೆ ಬಂದವೆಲ್ಲ ಮಾತಾಡ್ತಾರೆ. ಈಗ ನಾವು ಮಾತಾಡೋಕೆ ಹೋದರೆ ಅದಕ್ಕೆ ಅವಕಾಶನೇ ಇರಲ್ಲ. ಅಯ್ಯೋ ನೀವು ಹೋಗಿದ್ದೀರಾ, ನಿಮ್ಮೂರು, ಇದು ಬರಲೇಬೇಕು ಅಂತಾರೆ. ಆದರೂ ಮನಸಾಕ್ಷಿ ಅನ್ನೋದು ಇರುತ್ತಲ್ಲ. ಒಂದು ಕುಟುಂಬದಲ್ಲಿ ಒಬ್ಬರು ಮನೆ ಬಿಟ್ಟು ಆ ಕಡೆ ಹೋಗಿದ್ದಾರೆ, ಅವ್ರದ್ದು ಖುಷಿ ನೋಡೋಣ, ಅವ್ರದ್ದು ಒಂದು ಸ್ವಲ್ಪ ಹ್ಯಾಪಿನೆಸ್ ನೋಡೋಣ, ಅವ್ರ ಮನೆಗೆ ಹೋಗಬೇಕು ಬರಬೇಕು ಅನ್ನೋ ಭಾವನೆಯೇ ಇರಲ್ಲ ಕೆಲವ್ರಿಗೆ. ನಮ್ಮ ಅಮ್ಮನ ಎಷ್ಟು ಬಲವಂತ ಮಾಡಿದ್ವಿ, ಬರಲೇ ಇಲ್ಲ. ಮತ್ತು ನಮ್ಮ ಮಾವನ ಸಹ ಕರೆದ್ವಿ, ಅವರು ಬರಲಿಲ್ಲ, ನಮ್ಮ ಮನೆಯವರಪ್ಪ.
ಒಂದೊಂದು ಬೇಜಾರಾಗುತ್ತೆ, ನಾವು ಮಾತ್ರ ಹೋಗ್ಬೇಕು ಅವ್ರು ಮಾತ್ರ ಬರಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಮನೆಯಲ್ಲಿ ಈ ಥರ ಇರಲ್ಲ, ಕೆಲವೊಬ್ಬರು ಮನೆಯಲ್ಲಿ ಆ ಥರ ಇರುತ್ತೆ. ನಮಗೆ ಬಲ ಅಂದರೆ ನನ್ನ ತಮ್ಮರೇ. ಪ್ರತಿಯೊಂದು ಹಬ್ಬ ಮಾಡಿದರೂ ಸಾಕು ಬಂದುಬಿಡ್ತಾರೆ ನನ್ನ ತಮ್ಮರು. ನನಗೆ ಅದೊಂದೇ ಸಾಕು, ಇವರೇ ನನಗೆ ಆನೆ ಬಲ. ಯಾರನ್ನ ತಗೊಂಡು ಏನು ಮಾಡೋಣ ಬಿಡು ಅನಿಸುತ್ತೆ. ಸಾಕು ಇವರು ಇಷ್ಟು ಜನ ಬರ್ತಾರೆ. ನನ್ನ ತಮ್ಮ ಅಂತೂ ಕಂಪಲ್ಸರಿ ಪ್ರತಿಯೊಂದು ಹಬ್ಬಕ್ಕೂ ಬರ್ತಾನೆ. ಮತ್ತು ನಮ್ಮ ಚಿಕ್ಕಪ್ಪನ ಮಗ ಪೊಲೀಸ್ ಆಗಿದ್ದಾನೆ ಅಂತ ಹೇಳಿದ್ನಲ್ವ, ಅವನು ಪ್ರತಿಯೊಂದು ಹಬ್ಬಕ್ಕೂ ಬರ್ತಾನೆ. ಈ ಸರಿ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮಗ ಬಂದಿದ್ರು. ಖುಷಿ ಆಯಿತು. ಮತ್ತು ಇನ್ನೊಬ್ಬ ನಮ್ಮ ತಮ್ಮ ಇದ್ದಾನೆ ದೊಡ್ಡರಾಜ ಅಂತೇಳ್ಬಿಟ್ಟು, ಅವನು ಆಲ್ರೆಡಿ ಊಟಕ್ಕೆ ಕುತ್ಕೊಂಡಿದ್ದಂಗೆ ನೋಡಿರ್ತೀರ, ಊಟ ಮಾಡಿ ಹೋದ ಅವನು. ಒಂದೊಂದು ಸರಿ ನಮ್ಮ ಮನೆಯವ್ರನ್ನ ತುಂಬ ಕುಗ್ಸೋದಕ್ಕೆ ನೋಡ್ತಾರೆ, ತುಂಬ ಒಂಟಿ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೆ ಅವಕಾಶನೇ ಕೊಡಲ್ಲ. ದೇವರು ಒಬ್ಬನು ಒಬ್ಬ ಇರ್ತಾನೆ, ನಾವು ಇದ್ದೀವಿ ಮಾಮ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡಿದರೆ ಸಾಕು ಬಂದುಬಿಡ್ತಾರೆ. ಅದೊಂದು ನಮ್ಮ ಮನೆಯವ್ರಿಗೆ, ನನಗಿನ್ನ ನಮ್ಮ ಮನೆಯವ್ರಿಗೆ ಆನೆ ಬಲ ಇದ್ದಂಗೆ. ಏಕೆಂದರೆ ತುಂಬ ಜನ ಹೇಳ್ತಾ ಇರ್ತಾರೆ ನಮ್ಮ ಮನೆ ಹತ್ರ, ಉಮಾ ನಿಮ್ಮ ಮನೆಗೆ ತುಂಬ ಜನ ಬರ್ತಾರೆ, ನಿನ್ನ ತಮ್ಮಗಳು, ನಮ್ಮ ಅಣ್ಣ ತಮ್ಮಂದಿರು ಎಷ್ಟು ಇಲ್ಲಿ ಪಕ್ಕದಲ್ಲೇ ಇದ್ದರೆ ಬರೋದೇ ಇಲ್ಲ, ಎಷ್ಟು ಕರೆದ್ರೂ ನೀನು ಎಷ್ಟು ಅದೃಷ್ಟ ಮಾಡಿದೀಯ ನೋಡು ಅಂತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋದಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಇರೋದಿಲ್ಲ. ಹೆಣ್ಮಕ್ಳು ತವ್ರ ಮನೆಗೆ ಯಾವಾಗಾದರೂ ಹೋಗ್ಬೋದು ಬರ್ಬೋದು. ಆದರೆ ನಮ್ಮ ಅಣ್ಣ ತಮ್ಮಗಳು ನಮ್ಮ ಮನೆಗೆ ಬರಬೇಕಂದ್ರೆ ಅದು ನಮ್ಮ ಬಾಯಲ್ಲಿ ಬರೋ ಮಾತಿನ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಅಣ್ಣ ಆಗಲಿ ನನ್ನ ತಮ್ಮ ಆಗಲಿ ನಮ್ಮ ಮನೆಗೆ ಬರಬೇಕು, ನಾವು ಖುಷಿಯಾಗಿರಬೇಕು, ನಾವು ಜೊತೆಗೆ ಹುಟ್ಟಿ ಬೆಳೆದಿರ್ತೀವಿ, ನಾವು ಖುಷಿಯಿಂದ ಇರಬೇಕು ಅಂದರೆ ನಾವು ಆಡೋ ಮಾತಿನ ಮೇಲೆ ಅದು ನಿಗಾ ಇರಬೇಕಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ. ರಕ್ತ ಸಂಬಂಧನೇ ಆಗಲಿ ಮತ್ತು ಕರುಳು ಸಂಬಂಧನೇ ಆಗಲಿ ದುಡ್ಡು ಕೊಟ್ಟು ಪಡ್ಕೊಳ್ಳೋ ಅಂಥದ್ದಲ್ಲ. ಇದು ನಮ್ಮ ನಡೆ ನುಡಿ, ನಮ್ಮ ಬಾಯಲ್ಲಿ ಬರೋ ಮಾತಿನ ಮೇಲೆ ನಿಂತಿರುತ್ತೆ ಸಂಬಂಧ ಅನ್ನೋದು. ಇದನ್ನ ಹೇಳ್ತಾ ಹೋದರೆ ಇದಕ್ಕೆ ಕೊನೆಯೇ ಇರಲ್ಲ. ಎಲ್ಲರ ಮನೆಯಲ್ಲಿ ಜಗಳ ಮಾಡ್ತೀವಿ, ಒಂದಾಗ್ತೀವಿ. ಆದರೆ ಇದು ಯಾಕೆ ಈ ಥರ ಮಾತು ಬಂತು ಅಂದರೆ, ನಿನ್ನೆ ನಮ್ಮ ಮನೆ ಹತ್ರ ಇರೋರು ನಾನು ಕೂತ್ಕೊಂಡು ಸುಮಾರು ಟೈಮ್ ಮಾತಾಡಿದ್ವಿ. ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಅವರು ಹೇಳಿದರು, ನಿಮ್ಮ ತಮ್ಮರೆಲ್ಲ ಬರೋದು ನೋಡಿದರೆ ನನಗೆ ಖುಷಿ ಆಗುತ್ತೆ, ನಮ್ಮ ಅಣ್ಣ ತಮ್ಮದಿರು ಇಬ್ಬರು ಇದ್ದಾರೆ, ಇಲ್ಲೇ ಇದ್ದಾರೆ, ಬರೋದೇ ಇಲ್ಲ ಅಂತ ಅವ್ರು ಹಿಂಗೆ ಮಾತಾಡ್ತಾಯಿದ್ರು. ಯಾಕೆ ಅಂತ ಕೇಳಿದಾಗ ಹಿಂಗೆ ಸ್ವಲ್ಪ ಏನೋ ಜಗಳಗಳಾಗಿ ಮಾತಾಡ್ತಾ ಇಲ್ಲ ಅಂತ ಹೇಳಿದರು. ಎಲ್ಲರೂ ಮನೆಯಲ್ಲೂ ಬರ್ತವೆ ಜಗಳ ಮುನ್ಸು ಅನ್ನೋದೆಲ್ಲನ, ಆದರೆ ಸೋಲ್ಬೇಕು, ಯಾರಾದರೂ ಒಬ್ಬರು ಸೋತ್ರೆ ಮಾತ್ರ ಜೀವನದಲ್ಲಿ ಖುಷಿಯಾಗಿರ್ಬೋದು ಅಷ್ಟೇ. ಇದನ್ನು ಹೇಳ್ತಾ ಹೋದರೆ ಕೊನೆಯೇ ಇರಲ್ಲ, ಅಷ್ಟಿರುತ್ತೆ. ಅದು ಬಿಟ್ಟರೆ ನಮ್ಮನೆ ದೀಪಾವಳಿ ಹಬ್ಬ ಆದರೆ ಈ ರೀತಿ ಇತ್ತು ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಆಂಟಿ ಬಂದಿದ್ದರು ಮತ್ತು ನಮ್ಮ ಆಂಟಿ ಮಗ, ನನ್ನ ತಮ್ಮರೆಲ್ಲ ಬಂದಿರೋದಕ್ಕೆ ಈ ವರ್ಷ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹಬ್ಬ ಅನ್ನೋದು ಮಾಡಿದ್ವಿ. ಮತ್ತು ಸ್ಯಾರಿಗಳು ಸ್ವಲ್ಪ ನಾನು ಕ್ಲಿಯರೆನ್ಸ್ ಸೇಲು ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಸ್ಟಾಕ್ ಇಲ್ಲ ಸ್ಯಾರಿ ಯಾವುದೂ. ನಾನು ಶಾಪ್ ಅವ್ರಿಗೆ ಕಾಲ್ ಮಾಡಿದ್ದೆ, ಅವರು ಮೇಡಮ್ ಸ್ವಲ್ಪ ಸ್ಟಾಕ್ ಬರೋದಕ್ಕೆ ಲೇಟ್ ಆಗುತ್ತೆ, 2-3 ಡೇಸ್ ಆಗುತ್ತೆ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದರು. ಹಂಗಾಗಿ ನಾನು ಸ್ವಲ್ಪ ಒಂದೊಂದು ಪ್ಯಾಟ್ರನ್ ಸ್ಯಾರಿಗಳು ಉಳಿಕೆ ಇದ್ದಾವೆ, ಡ್ರೆಸ್ಸುಗಳು ಮತ್ತು ಸ್ಯಾರಿಗಳು, ಅವನ್ನೆಲ್ಲ ಕ್ಲಿಯರೆನ್ಸ್ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ನಿ. ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.